ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಕೊಂಚ ಬಿಡುವು ಕೊಟ್ಟಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಉತ್ತರ ಕರ್ನಾಟಕದಲ್ಲಿ ನದಿಗಳು ತುಂಬಿ ಹರಿತಾ ಇವೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಉತ್ತರ ಕರ್ನಾಟಕದಲ್ಲಿ ಕಳೆದ 2 ದಿನಗಳಿಂದ ಮಳೆ ಕೊಂಚ ಬಿಡುವು ಕೊಟ್ಟಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರೋ ಪರಿಣಾಮ ಕರ್ನಾಟಕದಲ್ಲಿ ಹಲವು ನದಿಗಳು ತುಂಬಿ ಹರಿತಾ ಇವೆ. ಯಾದಗಿರಿ, ಕಲಬುರಗಿಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸನಗೆ ಬ್ಯಾರೇಜ್ 16 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಪರಿಣಾಮ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಕಂಗಾಳೇಶ್ವರ, ವೀರಾಂಜನೇಯ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ. ಭೀಮಾ ನದಿಯಲ್ಲಿ ನೀರಿನ ಹರಿವು ಕೂಡ ಈಗ ಹೆಚ್ಚಾಗಿರುವಂಥದ್ದು. ಒಂದು ರೀತಿ ಏನು ನಿನ್ನೆ ಅಷ್ಟೇ ಈ ಒಂದು ನದಿಯ ದಡದಲ್ಲಿರುವಂಥ ಕಂಗಾಳೇಶ್ವರ ಮತ್ತು ವೀರಾಂಜನೇಯ ದೇವಸ್ಥಾನಗಳು ಏನು ಅರ್ಧದಷ್ಟು ಮುಳುಗಡೆಯಾಗಿದ್ವು. ಆದರೆ ಈಗ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿರೋ ಕಾರಣಕ್ಕಾಗಿ ದೇವಸ್ಥಾನಗಳು ಸಂಪೂರ್ಣವಾಗಿ ಈಗ ಮುಳುಗಡೆ ಸಹಿತ ಆಗಿರುವಂಥದ್ದು. ದೇವಸ್ಥಾನದ ಗೋಪುರ ಸಹಿತ ಈಗ ಮುಳುಗಡೆ ಆಗಿದೆ. ನೋಡ್ಬೋದು ದೃಶ್ಯಗಳಲ್ಲಿ ಏನು ನಿನ್ನೆ ಅಷ್ಟೇ 8,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಸಾಕಷ್ಟು ಮಳೆಯಾಗಿದೆ. ಜೊತೆಗೆ ಏನು ಮಹಾರಾಷ್ಟ್ರ ಕಡೆಯಿಂದ ಸಹಿತ ನೀರು ಬರ್ತಿರೋ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆ ಸೊನ್ನಾ ಬ್ಯಾರೇಜಿಂದ ಭೀಮಾ ನದಿಗೆ ಸುಮಾರು 65,000 ಕ್ಯೂಸೆಕ್ ನೀರನ್ನು ಈಗ ನದಿಗೆ ಹರಿಬಿಡಲಾಗ್ತಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಏದಲಬಾವಿಯ ಗ್ರಾಮದ ಹಳ್ಳ ತುಂಬಿ ಹರಿತಾ ಇದೆ. ಪರಿಣಾಮ ಕಕ್ಕೇರ, ಹುಣಸಗಿ, ಸುರಪುರಕ್ಕೆ ನಡುವೆ ಸಂಚಾರಕ್ಕೆ ತೊಡಕಾಗಿದೆ. ಸೇತುವೆ ನಿರ್ಮಾಣಕ್ಕಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ಮಾಂಜ್ರಾ ನದಿಗೆ ಬಿಡಲಾಗಿದೆ. ಇದರಿಂದ ಬೀದರ್ ತಾಲೂಕಿನ ಯರನಹಳ್ಳಿ ಗ್ರಾಮದ ಬಳಿ ಇರುವ ಸೇತುವೆ ಮುಳುಗಡೆಯಾಗಿದೆ. ಕೌಟಾದಿಂದ ಯರನಹಳ್ಳಿ, ಇಸ್ಲಾಂಪುರ ಗ್ರಾಮಕ್ಕೆ ಹೋಗುವ ಸಂಪರ್ಕವೇ ಕಡಿತವಾಗಿದೆ. ನದಿಯ ಅಕ್ಕಪಕ್ಕದಲ್ಲಿರುವ ಜಮೀನುಗಳಿಗೆ ನೀರು ನುಗ್ಗಿದ್ದು ಬೆಳೆ ಹಾನಿಯಾಗಿದೆ. ಇನ್ನು 20ಕ್ಕೂ ಹೆಚ್ಚು ಎಕರೆಯಷ್ಟು ಕಬ್ಬು ನೀರಿನಲ್ಲಿ ಮುಳುಗಡೆಯಾಗಿದೆ. ಇಸ್ಲಾಂಪುರ್ ಮತ್ತು ಯರನಹಳ್ಳಿ ಗ್ರಾಮದ ಬಳಿ ಇರತಕ್ಕಂಥ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತಕ್ಕಂಥದ್ದು. ಸುಮಾರು ಕಳೆದ ಒಂದು 15 ದಿನದಿಂದನೂ ಕೂಡ ಈ ಸೇತುವೆಯ ಮೇಲೆ ನೀರು ಹರಿತಾ ಇದೆ. ಹೀಗಾಗಿ ಕೌಟಾದಿಂದ ಯರನಹಳ್ಳಿ, ಸುಲ್ತಾನ್ಪುರ್ ಹೋಗುವಂಥ ಗ್ರಾಮಸ್ಥರು ಇಲ್ಲೇನು ಸೇತುವೆ ಮುಖಾಂತರ ಹಾರಿ ಅವ್ರ ಗ್ರಾಮಕ್ಕೆ ಹೋಗಬೇಕು. ಆದರೆ ಇಲ್ಲಿ ನೀರೇನು ನಿಂತಿರೋ ಕಾರಣ ಯಾರೂ ಕೂಡ ಈ ಸೇತುವೆ ಮೇಲೆ ದಾಟಿ ಹೋಗದಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸುಮಾರು ಕಳೆದ 15 ದಿನದಿಂದನೂ ಕೂಡ ಇಲ್ಲಿ ನೀರು ನಿಂತುಕೊಂಡಿದೆ. ಪ್ರತಿ ವರ್ಷನೂ ಕೂಡ 10 ರಿಂದ 15 ದಿನಗಳವರೆಗೂ ಕೂಡ ಇದು ಸೇತುವೆ ಮುಳುಗಡೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಮಳೆ ಭೋರ್ಗರೆಯುತ್ತಿರುವ ಕೃಷ್ಣಾ ನದಿ. ಮಹಾರಾಷ್ಟ್ರದಲ್ಲಿ ಅಬ್ಬರದ ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿಗೆ ಮತ್ತಷ್ಟು ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿರುವ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ 194 ಗೇಟ್ಗಳನ್ನು ತೆರೆಯಲಾಗಿದೆ. ಹಲವು ಗ್ರಾಮ, ಹೊಲಗದ್ದೆಗಳಿಗೆ ನುಗ್ಗಿದ ಕೃಷ್ಣಾ ನದಿಯ ನೀರು ಅವಾಂತರ ಸೃಷ್ಟಿಸಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇರ್ತಕ್ಕಂಥ ಒಂದು ಗೇಟ್ಗಳೇನಿದೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳು, ಅವುಗಳನ್ನ ಮೇಲೆತ್ತುವಂತ ಕೆಲಸ ಕಾರ್ಯಗಳಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂತದ್ದು. ಅಂದ್ರೆ ಸುಮಾರು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ RTPS ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸಂಬಂಧಪಟ್ಟಿದ್ದು ಸುಮಾರು 196 ಗೇಟ್ಗಳಿದಾವೆ. 2 ಗೇಟ್ಗಳು ರಿಸರ್ವ್ ಆಗಿರುವಂತದ್ದು. 194 ಗೇಟ್ಗಳನ್ನು ಓಪನ್ ಮಾಡ್ಲಿಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಗೇಟ್ಗಳನ್ನ ತೆರವು ಮಾಡಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಹೀಗಾಗಿನೇ ಒಂದು ವೇಳೆ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಹಿನ್ನೀರಿನ ಸಂಗ್ರಹ ಹೆಚ್ಚಾಗಿ ಅಕ್ಕಪಕ್ಕದ ಹಳ್ಳಿಗಳಾಗಿರ್ಬೋದು ಮತ್ತು ಜಮೀನುಗಳಿಗೆ ನೀರು ನುಗ್ಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಗೇಟ್ಗಳನ್ನ ಮೇಲೆತ್ತಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. 5 ದಿನಗಳ ಕಾಲ ಈ ಒಂದು ಕಾರ್ಯ ನಡೆಯುತ್ತೆ. ಶಿರಾಡಿ ಘಾಟ್ನ ಹೆಗ್ಗದ್ದೆ ಬಳಿ ಹೆಚ್ಚಿದ ಆತಂಕ. ಹಾಸನ ಜಿಲ್ಲೆ ಮಲೆನಾಡು ಭಾಗದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಗುಡ್ಡ ಕುಸಿತಾ ಇದೆ. ಮಳೆ ಹೆಚ್ಚಾದಂತೆಲ್ಲ ಗುಡ್ಡದ ಮಣ್ಣು ಕುಸಿತಾ ಇದೆ. ಹೆಗ್ಗದ್ದೆಯಲ್ಲಿನ ಮನೆಗಳ ನಿವಾಸಿಗಳು ಭಯದಲ್ಲೇ ದಿನ ಕಳೆಯುವಂತಾಗಿದೆ. ಅಧಿಕಾರಿಗಳಿಗೆ ಹೇಳಿದ್ರೂ ಯಾವುದೇ ಕ್ರಮ ವಹಿಸ್ತಿಲ್ಲ ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಮಲ್ಲೇಶ್ವರದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ಮಾರ್ನಳ್ಳಿ ಸಮೀಪ ಇರತಕ್ಕಂಥ ಹೆಗ್ಗದ್ದೆ ಗ್ರಾಮದ ಬಳಿ ಇದ್ದೀವಿ. ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ದಾರಿ ಉದ್ದಕ್ಕಿರ್ತಕ್ಕಂಥ ಗ್ರಾಮಗಳ ಜನರ ಬದುಕು ಅಕ್ಷರಶಃ ಒಂದು ರೀತಿ ಆತಂಕಕ್ಕೆ ಸಿಲುಕೊಂಡಿದೆ. ಜೀವ ಭಯದಲ್ಲಿ ಜನರ ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಹೆಗ್ಗದ್ದೆ, ಈ ಒಂದು ಮಾರ್ನಳ್ಳಿ ಸಮೀಪ ಇರತಕ್ಕಂಥ ಹೆಗ್ಗದ್ದೆ ಗ್ರಾಮ ಇದು. ನಾವು ಮೇಲೆ ನೋಡ್ತಾ ಇದ್ದೀವಿ, ಮೇಲೆ ಮನೆಗಳು ಕೂಡ ಇದ್ದಾವೆ. ಆ ಮನೆಗಳ ಸಮೀಪವೇ ಅತ್ಯಂತ ಕಡಿದಾಗಿ ರಸ್ತೆ ಮಾಡೋ ಸಲುವಾಗಿ ಗುಡ್ಡವನ್ನು ಬಗೆದಿದ್ದಾರೆ. ಅದರಿಂದಾಗಿ ಮೇಲಿರ್ತಕ್ಕಂಥ ಮನೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತಕ್ಕಂಥ ಆತಂಕದಲ್ಲಿ ಜನರು ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಏನು ಗೆರೆ ಜರಿದಿದೆ ಆ ಸೈಡಲ್ಲಿ ರೋಡಲ್ಲಿ ಹೋಗಬೇಕು ಅಂತ ಹೇಳಿ ಹೆದರಿಕೆ ಆಗ್ತದೆ. ಎಲ್ಲಿ ಬಂದು ಮೈ ಮೇಲೆ ಬೀಳುತ್ತೆ ಗೆರೆ ಅಂತ ಹೇಳಿ. ಕಳೆದ ವರ್ಷವೂ ಇದಕ್ಕಿಂತ ಹೆಚ್ಚಿಗೆ ಆಗಿತ್ತು. ಇಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ, ದೊಡ್ಡತಪ್ಪಲ ಹತ್ರ, ಅದನ್ನು ಬಂದು ನೋಡ್ಕೊಂಡು ಹೋದ್ರು ಬಿಟ್ಟರೆ ಏನೂ ಇಲ್ಲ. ಈಗ ಏನು ಗೋಡೆ ಕಟ್ಟಿದ್ದಾರೆ ಕಲ್ಲಲ್ಲಿ,
ಅದನ್ನು ತುಂಬ ಅದು ಕಳಪೆ ಕೆಲಸ ಅದು ಕಾಂಕ್ರೀಟ್ ವಾಲ್ ಮಾಡಬೇಕಿತ್ತು ಅದನ್ನ. ಅದು ಏನು ನೇರವಾಗಿ ಮಣ್ಣನ್ನು ತೆಗೆದಿದ್ದಾರೆ, ಅದಕ್ಕೆ ಕಲ್ಲು ಕಟ್ಟಿದರೆ ಎಲ್ಲಿ ನಿಲ್ಲುತ್ತೆ ಇದು? ಯಾವ ಇಂಜಿನಿಯರ್ ಇದಕ್ಕೆ ಇವರಿಗೆಲ್ಲ ಇಂಜಿನಿಯರ್ ಅಂತ ಹೇಳ್ತಾರೆ? ಮಂಡ್ಯದಲ್ಲಿ ದೇಗುಲದ ಮೇಲೆ ಉರುಳಿ ಬಿತ್ತು ಮರ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಮರ ಬಿದ್ದು ಚೆನ್ನಿಗರಾಯ ದೇಗುಲದ ಗೋಪುರ ಜಖಮ್ಮಾಗಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಮಾಡಲಾಗಿತ್ತು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಿಕ್ಕಕವಲಂಬಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಳೆಯಿಂದಾಗಿ ಸೋರ್ತಾ ಇದೆ. ಈ ಶಾಲೆಯಲ್ಲಿ 40 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಶಾಲೆಯ ಮಾಳಿಗೆ ಸೋರ್ತಾ ಇದ್ದು ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡ ಬೀಳುವ ಆತಂಕ ಎದುರಿಸ್ತಾ ಇದೆ. ಕರ್ನಾಟಕದ 18ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಮತ್ತು ನಾಳೆ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.